ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್, ಡೈಲಿ ಡೋಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ನಿನ್ನೆ ಏನು ಖಲೀದಾ ಜಿಯಾ ಅವ್ರದ್ದು ಡೆತ್ ಆಯಿತು ಅಂತ ನೀವೆಲ್ಲ ಕೇಳಿರ್ಬೋದು. ಸೊ ಈ ಖಲೀದಾ ಜಿಯಾ ಅಂದರೆ ಯಾರು ಅಂತ ನೋಡೋಣ. ಹಾಗೆ ಇವರಿಗೆ ಸಂಬಂಧಪಟ್ಟ ಕೆಲವು ಮಾಹಿತಿ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಸೊ ಖಲೀದಾ ಜಿಯಾ ಅವರು ಬಾಂಗ್ಲಾದೇಶದ ಪ್ರಥಮ ಮಹಿಳಾ ಪ್ರಧಾನಿ ಆಗಿದ್ರು. ಇವರದ್ದು ನಿನ್ನೆ ಡೆತ್ ಕೂಡ ಆಗಿದೆ. ಸೊ ಇವರಿಗೆ ಹೆಲ್ತ್ ಇಶ್ಯೂಸ್ ಇಂದಾಗಿ ಇವರ ಡೆತ್ ಆಗಿದೆ. ಸೊ ಇವರಿಗೆ 80 ಇಯರ್ಸ್ ಕೂಡ ಆಗಿತ್ತು. ಸೊ ಢಾಕಾದ ಅಪೋಲೋ ಹಾಸ್ಪಿಟಲ್ ಏನಿದೆ, ಇಲ್ಲಿ ಟ್ರೀಟ್ಮೆಂಟ್ ಎಲ್ಲ ನಡೀತಿತ್ತು. ಬಟ್ ಟ್ರೀಟ್ಮೆಂಟು ವರ್ಕ್ ಆಗದೆ ಇವರ ಡೆತ್ ಕೂಡ ಆಗಿದೆ. ಸೊ ಗವರ್ಮೆಂಟ್ ಏನು BNP ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಏನಿದೆ, ಸೊ 7 ಡೇಸ್ ಆಫ್ ಮಾರ್ನಿಂಗ್ 7 ದಿವಸಗಳ ಶೋಕಾಚರಣೆಯನ್ನು ಕೂಡ ಘೋಷಣೆ ಮಾಡಿದೆ. ಸೊ ಫಸ್ಟ್ ನಾವು ನೋಡೋಣ ಈ ಖಲೀದಾ ಜಿಯಾ ಅಂದರೆ ಯಾರು ಅಂತ. ಖಲೀದಾ ಜಿಯಾ ಅವರು ನಾವು ಹೇಳಿದಂಗೆ ಫಸ್ಟ್ ವುಮನ್ ಪ್ರೈಮ್ ಮಿನಿಸ್ಟರ್ ಆಫ್ ಬಾಂಗ್ಲಾದೇಶ್. ಅಲ್ಲಿ ತನಕ ಯಾರೇ ವುಮೆನ್ ಪ್ರೈಮ್ ಮಿನಿಸ್ಟರ್ ಬಾಂಗ್ಲಾದೇಶಲ್ಲಿ ಆಗಿರಲಿಲ್ಲ. ಇವರು ಏನು ಪ್ರೆಸಿಡೆಂಟ್ ಆಗಿದ್ರು, ಫಾರ್ಮರ್ ಯಾರು ಬಾಂಗ್ಲಾದ ಮಾಜಿ ಪ್ರೆಸಿಡೆಂಟ್ ಅಧ್ಯಕ್ಷ ಆಗಿದ್ರು ಜಿಯಾವುರ್ ರೆಹಮಾನ್ ಅವರ ಪತ್ನಿ ಕೂಡ ಆಗಿದ್ರು. ಸೊ ಜಿಯಾವುರ್ ರೆಹಮಾನ್ ಅವರು ಸುಮಾರು ವರ್ಷಗಳ ಕಾಲ ಬಾಂಗ್ಲಾದೇಶದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಸೊ ಇವರ ಜಿಯಾವುರ್ ರೆಹಮಾನ್ ಅವರ ಹೆಸರಲ್ಲಿ ಏನಿದೆ ಜಿಯಾ ಅಂತ, ಇದನ್ನೇ ಅವರು ಖಲೀದಾ ಅವರು ತಮ್ಮ ಹೆಸರಲ್ಲಿ ಸರ್ನೇಮ್ ತರ ಸೇರಿಸ್ಕೊಂಡು ಈ ಜಿಯಾ ಅವರು ಏನಿದೆ ಇದನ್ನ ಕಟ್ ಮಾಡಿ ಜಿಯಾ ಅಂತ. ಸೊ ಇಲ್ಲಿ ಹೆಸರು ಖಲೀದಾ ಜಿಯಾ ಅಂತ ಅವರು ಆಮೇಲೆ ಮಾಡಿಕೊಂಡ್ರು. ಸೊ ಇವರ ಏನೋ ಅಂತಿಮ ಅಂತ್ಯಕ್ರಿಯೆ ಏನಿದೆ, ಸೊ ಮಾಣಿಕ್ ಮಿಯಾ ಅವೆನ್ಯೂದಲ್ಲಿ ನಡೀಲಿಕ್ಕಿದ್ದಂಗೆ ನಮ್ಮ ವಿದೇಶಾಂಗ ಸಚಿವರಾಗಿರುವಂತಹ ಜೈಶಂಕರ್ ಕೂಡ ಈ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಂಗೆ ಇವರ ಜನ್ಮ ಏನೋ ನಮ್ಮ ಅನ್ಡಿವೈಡೆಡ್ ಇಂಡಿಯಾ ಇನ್ನು ಸ್ವಾತಂತ್ರ್ಯ ನಮ್ಮ ಭಾರತಕ್ಕೆ ಸಿಕ್ಕಿರಲಿಲ್ಲ. ಆವಾಗ 1945 ಅಲ್ಲಿ ದಿನಾಜ್ಪುರ್, ಇವಾಗ ಅದು ಬಾಂಗ್ಲಾದೇಶದಲ್ಲಿದೆ, ಅಲ್ಲಿ ಇವರ ಜನ್ಮ ಆಗಿತ್ತು. ಆಮೇಲೆ ಸಪರೇಷನ್ ಆದ್ಮೇಲೆ ಇವರ ಫ್ಯಾಮಿಲಿ ಬಾಂಗ್ಲಾದೇಶಕ್ಕೆ ಹೋಯಿತು. ಸೊ ಇವರು ಫಾರ್ಮರ್ ಪ್ರೆಸಿಡೆಂಟ್, ಮಾಜಿ ಅಧ್ಯಕ್ಷರಾಗಿ ಬಾಂಗ್ಲಾದೇಶದ ಮಾಜಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದ ಜಿಯಾವುರ್ ರೆಹಮಾನ್ ಅವರನ್ನ ಮದುವೆ ಆದ್ರು. ಬಟ್ ಜಿಯಾವುರ್ ರೆಹಮಾನ್ ಅವರನ್ನ ಮದುವೆ ಆದ್ರು. ಜಿಯಾವುರ್ ರೆಹಮಾನ್ ಅವ್ರ ಬಗ್ಗೆ ಮುಂದೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಜಿಯಾವುರ್ ರೆಹಮಾನ್ ಅವರ ಡೆತ್ ಆದ್ಮೇಲೆ ಇವರು ಪೊಲಿಟಿಕ್ಸ್ ಅನ್ನ ಸೇರಿ ಏನು ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ, ಇದರ ಲೀಡ್ ಅನ್ನ ಬಾಂಗ್ಲಾದೇಶ ನ್ಯಾಷನಲ್ ಪಾರ್ಟಿನ ಮುಂದೆ ತಗೊಂಡು ಹೋಗೋದ್ರಲ್ಲಿ ಇವರ ಪಾತ್ರ ಕೂಡ ಮಹತ್ವದ್ದು. ಸೊ BNP ಏನಿದೆ, ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ, ಇದು ಇವರ ಹಸ್ಬೆಂಡ್ ಆಗಿರುವಂತಹ ಜಿಯಾವುರ್ ರೆಹಮಾನ್ ಅವ್ರದ್ದೇ ಪಾರ್ಟಿ. ಅವರೇ ಇದನ್ನ ಫೌಂಡ್ ಮಾಡಿರೋದು. ಅವ್ರ ಪಾರ್ಟಿನ ಅವರ ಡೆತ್ ಆದ್ಮೇಲೆ ಇವರು ಆ ಪಾರ್ಟಿ ಲೀಡರ್ ಆಗಿ, ಪಾರ್ಟಿಯ ಮುಖ್ಯಸ್ಥರಾಗಿ ಈ ಪಾರ್ಟಿನ ಮುಂದಕ್ಕೆ ತಗೊಂಡೋದ್ರು. ಸೊ ಅವರು ಯಾರು ಫಾರ್ ದ ಫಸ್ಟ್ ಟೈಮ್ ಶಿ ಬಿಕೇಮ್ ಮಿನಿಸ್ಟರ್ ಇನ್ 1991. ಸೊ ಇವರು ಏನಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ಪ್ರಧಾನಿಯಾಗಿ 1991ರಲ್ಲಿ ಹೊಸ ಪಾರ್ಲಿಮೆಂಟ್ ಅಲ್ಲಿ ಪ್ರಧಾನಿಯಾಗಿ ಇವರು ಆಯ್ಕೆಯಾಗಿದ್ರು. ಹಾಗೆ ಇವರು 2 ಸಲ ಫುಲ್ ಟರ್ಮ್ ಅನ್ನು ಕೂಡ ಪ್ರಧಾನಿಯಾಗಿ ಸರ್ವ್ ಮಾಡಿದ್ದಾರೆ. ಒಂದು 1991 ಇಂದ 1996 ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್ 2001 ಇಂದ 2006 ತನಕ. ಸೊ 2 ಟರ್ಮ್ ಅನ್ನ ಫುಲ್ ಟರ್ಮ್ ಆಗಿ ಇವರು ಬಾಂಗ್ಲಾದೇಶದ ಪ್ರಧಾನಿಯಾಗಿ ಕೂಡ ಸರ್ವ್ ಮಾಡಿದ್ದಾರೆ. ಸೊ ಇವರು ಮತ್ತೆ ಇವಾಗ ಉಚ್ಚಾಟಿತ ಏನು ಪ್ರಧಾನಿ ಏನಿದ್ದಾರೆ ಶೇಖ್ ಹಸೀನಾ, ಇವರು ರಾಜಕೀಯ ಬದ್ಧ ವೈರಿಗಳು. ಶೇಖ್ ಹಸೀನಾ ಅವ್ರದ್ದು ಅವಾಮಿ ಲೀಗ್ ಅಂತ, ಇವ್ರದ್ದು BNP ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಅಂತ. ಇವರಿಬ್ಬರಿಗೂ ರಾಜಕೀಯದ ಕಡು ವೈರಿಗಳು ಇವರು ಕೂಡ ಆಗಿದ್ರು. ಸೊ ಇವರ ಹಸ್ಬೆಂಡ್ ಜಿಯಾವುರ್ ರೆಹಮಾನ್ ಇವಾಗ ಯಾರು ಅಂತ ಹೇಳೋದಾದ್ರೆ, ಅವರು ಬಾಂಗ್ಲಾದೇಶದ 6ನೇ ಅಧ್ಯಕ್ಷರಾಗಿ 1977 ಇಂದ 1981 ತನಕ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಸೊ 1981ನಲ್ಲಿ ಇವರ ಅಸಾಸಿನೇಷನ್, ಇವರ ಹತ್ಯೆಯನ್ನು ಕೂಡ ಮಾಡಲಾಗಿದೆ. ಸೊ ಕಂಟ್ರಿಯ ಬಾಂಗ್ಲಾದೇಶದ ಏನೊಂದು ಸ್ವಾತಂತ್ರ್ಯ, ಇಂಡಿಪೆಂಡೆನ್ಸ್ ವಾರ್ ಏನು ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ದೊರಕಿತು, ಈ ವಾರಲ್ಲಿ ಇವರು ಮೇಜರ್ ಪಾರ್ಟ್ ಅನ್ನು ಕೂಡ ವಹಿಸಿದ್ದಾರೆ. ಹಾಗೆ ಇವರು BNP ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿಯ ಸಂಸ್ಥಾಪಕ ಕೂಡ ಹೌದು.
ಸೊ ಮೇ 30, 1981 ಸೌತ್ ಈಸ್ಟರ್ನ್ ಪೋರ್ಟ್ ಸಿಟಿ ಚಿತ್ತಗಾಂಗ್ ಏನಿದೆ ಬಾಂಗ್ಲಾದೇಶದ ಒಂದು ಸಿಟಿ, ಇಲ್ಲಿ ಇವರು ಮತ್ತು ಇವರ ಪಾರ್ಟಿಗೆ ಸಂಬಂಧಿಸಿದಂತಹ ಕೆಲವು ಪೊಲಿಟಿಕಲ್ ಲೀಡರ್ಗಳನ್ನ 30 ಮೇ 1981 ರಾತ್ರಿ ಯಾರು ಈ ಗ್ರೂಪ್ ಆಫ್ ಆಫೀಸರ್ಸ್ ಕಮಾಂಡೆಡ್ ಚಿತ್ತಗಾಂಗ್ ಸರ್ಕ್ಯೂಟ್ ಹೌಸ್, ಏನು ಗ್ರೂಪ್ ಆಫ್ ಆಫೀಸರ್ಸ್ ಏನಿದೆ ಇವರನ್ನ ಹತ್ಯೆಯನ್ನ ಮಾಡಲಾಗುತ್ತೆ. ಇವರ ಹತ್ಯೆಯನ್ನ ಸೊ ಇಲ್ಲಿ ನೀವು ಫೋಟೋದಲ್ಲಿ ನೋಡ್ಬೋದು ಎಲ್ಲಿ ಈ ಹತ್ಯೆ ನಡೀತು ಅಂತ. ಸೊ ಓಲ್ಡ್ ಸರ್ಕ್ಯೂಟ್ ಹೌಸ್ ಬಿಲ್ಡಿಂಗ್ ಅಂತ ಚಿತ್ತಗಾಂಗಲ್ಲಿ ಇರೋದು ಬಾಂಗ್ಲಾದೇಶದಲ್ಲಿ, ಇಲ್ಲಿ ಇವರ ಹತ್ಯೆ ಕೂಡ ನಡೀತು. ಸೊ ಇವರ ಹತ್ಯೆ ಆದ್ಮೇಲೆ ಈ ಪಾರ್ಟಿ ಏನಿದೆ BNP ಪಾರ್ಟಿಯ ಮುಖ್ಯಸ್ಥರಾಗಿ ಖಲೀದಾ ಜಿಯಾ ಅವರು ಆ ಪಾರ್ಟಿಯ ಮುಖ್ಯಸ್ಥರಾಗಿ ಆಯ್ಕೆ ಆಗ್ತಾರೆ. ಆಮೇಲೆ BNPಯನ್ನ ಮುನ್ನಡೆಸುವಲ್ಲಿ ಖಲೀದಾ ಜಿಯಾ ಅವರೇ ಮುಖ್ಯ ಪಾತ್ರವನ್ನು ಕೂಡ ವಹಿಸ್ತಾರೆ. ಸೊ ಇವರೊಂದು ಟೈಮ್ ಲೈನ್ ಯಾವ್ಯಾವ ಇಸ್ವಿಲಿ ಏನೇನು ಇಂಪಾರ್ಟೆಂಟ್ ಘಟನೆಗಳು ಆಯ್ತು ಅಂತ ನೋಡೋದಾದ್ರೆ, 1981 ಯಾರು ಜಿಯಾ ಉರ್ ರೆಹಮಾನ್ ಅವರ ಹತ್ಯೆ ಆಯಿತು, ಅದಾದ್ಮೇಲೆ ಇವರು ಪೊಲಿಟಿಕ್ಸ್ಗೆ ಎಂಟರ್ ಆಗಿದ್ದು. ಅಲ್ಲಿ ತನಕ ಇವರು ಪೊಲಿಟಿಕ್ಸ್ ಅಲ್ಲಿ ಇರಲಿಲ್ಲ. ಆಮೇಲೆ ಇವರು ಟೇಕಿಂಗ್ ಚಾರ್ಜ್, ಸೊ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿಯ ಅಧ್ಯಕ್ಷರಾಗಿ ಇವರು ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ಆಮೇಲೆ ಇವರು ತಮ್ಮನ್ನು ತಾವು ಬದಲಾವಣೆ ಮಾಡಿ ಒಬ್ಬ ಪೊಲಿಟಿಕಲ್ ಲೀಡರ್ ಆಗಿ ಕೂಡ ತಮ್ಮನ್ನು ತಾವು ಬದಲಾವಣೆ ಮಾಡ್ತಾರೆ. ಸೊ 1991 ಫಾಲ್ ಆಫ್ ಮಿಲಿಟರಿ ರೂಲ್ ರೈಸ್ ಟು ಪವರ್. ಸೊ ಮಿಲಿಟರಿ ಅವರು ಏನು ಕಂಟ್ರೋಲ್ ಮಾಡ್ತಿದ್ರು, ಈ ಮಿಲಿಟರಿ ರೂಲ್ ಏನಿದೆ ಫಾಲ್ ಆಯಿತು. ಸೊ ಇದರ ಪ್ರಕಾರ ಫಸ್ಟ್ ವುಮೆನ್ ಪ್ರೈಮ್ ಮಿನಿಸ್ಟರ್ ಆಗಿ ಖಲೀದಾ ಜಿಯಾ ಅವರು 1991 ಜನರಲ್ ಎಲೆಕ್ಷನ್ ಅಲ್ಲಿ ಆಯ್ಕೆ ಕೂಡ ಆಗ್ತಾರೆ. ಸೊ 1996 ಕೇರ್ ಟೇಕರ್ ಗವರ್ಮೆಂಟ್ ಕ್ರೈಸಿಸ್. ಸೊ ಅವರ ಫಸ್ಟ್ ಗವರ್ಮೆಂಟ್ ಏನಿದೆ ಕೊಲಾಪ್ಸ್ ಆಗುತ್ತೆ. ಏನು ವೈಲೆಂಟ್ ಪ್ರೊಟೆಸ್ಟ್ ಮತ್ತು ಅಪೋಸಿಷನ್ಗಳ ಬಾಯ್ಕಟ್ಟಿಂದಾಗಿ ಈ ಗವರ್ಮೆಂಟ್ ಏನಿದೆ ಕೊಲಾಪ್ಸ್ ಕೂಡ ಆಗುತ್ತೆ. ಸೊ ಇದರಿಂದಾಗಿ ಏನು ಒಂದು ಬಾಂಗ್ಲಾದೇಶದ ಚುನಾವಣಾ ವ್ಯವಸ್ಥೆ ಏನಿದೆ ಇದಕ್ಕೆ ಕೂಡ ಒಂದು ಆಮೂಲಾಗ್ರ ಬದಲಾವಣೆಯನ್ನು ಕೂಡ ಮಾಡಬೇಕಾಗಿ ಬರುತ್ತೆ. 2001 to 2006 ಇವರು BNP ಪಾರ್ಟಿ ಏನಿದೆ ಮತ್ತೆ ಅಧಿಕಾರಕ್ಕೆ ಬರುತ್ತೆ. ಸೊ ಇವರು ಇಸ್ಲಾಮಿಸ್ಟ್ ಅಲಯನ್ಸ್ ಏನಿದೆ ಇವ್ರ ಜೊತೆ ಅಲಯನ್ಸ್ ಮೈತ್ರಿಯನ್ನ, ಜಮಾತೆ ಇಸ್ಲಾಮಿ ಇವ್ರ ಜೊತೆ ಎಲ್ಲ ಮೈತ್ರಿಯನ್ನ ಮಾಡಿಕೊಂಡು ಮತ್ತೆ ಅಧಿಕಾರಕ್ಕೆ ಬರ್ತಾರೆ. ಇವರು 2001ರಿಂದ 2006 ತನಕ 2ನೇ ಟರ್ಮ್ಗೆ ಪ್ರಧಾನಿಯಾಗಿ ತಮ್ಮ ಕೆಲಸವನ್ನ ನಿರ್ವಹಿಸ್ತಾರೆ. ಸೊ 2007-8 ಎಮರ್ಜೆನ್ಸಿ ರೂಲ್ ಅಂಡ್ ಡಿಟೆನ್ಷನ್. ಮಿಲಿಟರಿ ಬ್ಯಾಕ್ಡ್ ಕೇರ್ ಟೇಕರ್ ಗವರ್ಮೆಂಟ್ ಏನಿರುತ್ತೆ ಜಿಯಾ ಅವರನ್ನ ಮತ್ತೆ ಡಿಟೈನ್ ಮಾಡುತ್ತೆ, ಅಂದ್ರೆ ಅವರನ್ನ ಬಂಧಿಸಿ ಅವರು ಪೊಲಿಟಿಕ್ಸ್ ಅಲ್ಲಿ ಎಂಟರ್ ಆಗದೆ ಇರೋ ಹಂಗೆ ಮಾಡ್ಬಿಡುತ್ತೆ. ಸೊ ಇದು ಜಿಯಾ ಅವರ ಇಡೀ ಜೀವನದಲ್ಲಿ ಒಂದು ಬಹಳ ಕಷ್ಟಕರವಾದ ದಿನ ಅಂತ, ಕಷ್ಟಕರವಾದ ಒಂದು ಇಯರ್ಸ್ಗಳಂತ ನಾವು ಇಲ್ಲಿ ಹೇಳ್ಬೋದು. ಸೊ 2018 ಅವರು ಕರಪ್ಷನ್ ಕೇಸ್ ಮೇಲೆ ಬೇರೆ ಬೇರೆ ಕರಪ್ಷನ್ ಕೇಸ್ ಏನಿದೆ ಜಿಯಾ ಆರ್ಗನೈಸ್ ಟ್ರಸ್ಟ್, ಜಿಯಾ ಚಾರಿಟೇಬಲ್ ಟ್ರಸ್ಟ್, ಇದರಿಂದಾಗಿ ಈ ಟ್ರಸ್ಟ್ಗಳಿಗೆ ಸಂಬಂಧಿಸಿರುವಂತಹ ಕರಪ್ಷನ್ ಕೇಸ್ಗಳಿಂದಾಗಿ 2018ರಲ್ಲಿ ಅವರಿಗೆ ಜೈಲು ಕೂಡ ಆಗತ್ತೆ. ಹಂಗೆ ಇವರು ಆಕ್ಟಿವ್ ಪಾಲಿಟಿಕ್ಸ್ ಇಂದ ಆಚೆ ಕೂಡ ಬರ್ತಾರೆ. ಯಾಕಂದ್ರೆ BNP ಸಪೋರ್ಟರ್ಸ್ ಏನಿದ್ದಾರೆ ಅವರು ಕೂಡ ಇವರನ್ನ ಅಪೋಸ್ ಮಾಡ್ತಾರೆ. ಅದಕ್ಕೋಸ್ಕರ 2018 ಆದ್ಮೇಲೆ ಇವರ ಹೆಲ್ತ್ ಇಶ್ಯೂಸ್ ಏನ್ಗಳಿದೆ, ಆರೋಗ್ಯ ಸಮಸ್ಯೆಗಳು ಸ್ಟಾರ್ಟ್ ಆಗೋಕೆ ಶುರು ಆಗುತ್ತೆ. ಪೊಲಿಟಿಕಲ್ ಐಸೋಲೇಷನ್. ಸೊ 2018 ಆದ್ಮೇಲೆ ಇವರು ಪೊಲಿಟಿಕ್ಸ್ ಅಲ್ಲಿ ಇನ್ವಾಲ್ವ್ ಆಗಲ್ಲ. ಯಾಕಂದ್ರೆ ಇವರು ಬರೀ ಆರೋಗ್ಯ ಸಮಸ್ಯೆ, ಆಮೇಲೆ ಲೀಗಲ್ ರಿಲೇಟೆಡ್ ಥಿಂಗ್ಸ್, ರೆಸ್ಟ್ರಿಕ್ಷನ್ಸ್ ಇದರಲ್ಲೇ ಇವರು ಟೈಮ್ ಹೋಗುತ್ತೆ. ಆಮೇಲೆ 2025ರಲ್ಲಿ ಲೀಗಲ್ ಎಲ್ಲ ಸುಮಾರು ಏನೇನು ಕೇಸ್ಗಳಿತ್ತು ಎಲ್ಲ ಕೋರ್ಟ್ ಏನಿದೆ ಇವರನ್ನು ನಿರ್ದೋಷ ಅಂತ ಕೂಡ ಆದೇಶವನ್ನು ಕೂಡ ಕೊಡುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಆಲ್ರೆಡಿ 2025ರಲ್ಲಿ ನಿರ್ದೋಷ ಅಂತ ಕೋರ್ಟ್ ಆದೇಶವನ್ನು ಕೊಟ್ಟರು. ಇವಾಗ 2025 ಡಿಸೆಂಬರ್ಗೆ ಅವರು ಡೆತ್ ಕೂಡ ಆಗುತ್ತೆ. ಸೊ ಇದು ಏನೊಂದು ಇವರೊಂದು ಜೀವನದಲ್ಲಿ ಬೇರೆ ಬೇರೆ ಫೇಸ್ಗಳು ನಡೀತು. ಅದು ಖಲೀದಾ ಜಿಯಾ ಮತ್ತು ಏನು ಶೇಖ್ ಹಸೀನಾ ಏನಿದ್ದಾರೆ ಅವರು ಬದ್ಧ ವೈರಿಗಳು ಕೂಡ ಆಗಿದ್ರು. ಸೊ ಪೊಲಿಟಿಕಲಿ ಅವರು ತುಂಬಾನೇ ದೊಡ್ಡ ವೈರಿಗಳು ಕೂಡ ಆಗಿದ್ರು. ಸೊ ಏನಂದ್ರೆ
ಜಿಯಾ ಅವರೇನಿದ್ದಾರೆ ಅವರು ಯಾವತ್ತು ಪಾಕಿಸ್ತಾನ ಮತ್ತು ಚೀನಾದಕ್ಕೆ ತುಂಬಾ ಹತ್ತಿರವಾಗಿದ್ರು. ಬಟ್ ಇವಾಗ ಇತ್ತೀಚೆಗೆ ಏನು ಉಚ್ಚಾಟಿತ ಪ್ರಧಾನಿಯವರು ಏನಿದ್ದಾರೆ ಶೇಖ್ ಹಸೀನಾ ಅವರು ಭಾರತಕ್ಕೆ ತುಂಬಾ ಹತ್ತಿರ ಆಗಿದ್ರು. ಸೊ ಇದು ಒಂದು ಇಂಪಾರ್ಟೆಂಟ್ ಡಿಫ್ರೆನ್ಸ್ ಅಂತ ನಾವು ಕೂಡ ಗಮನಿಸ್ಬೋದು. ಹಂಗೆ ಇವಾಗ ಇವರಿಗೆ ಇಬ್ರು ಗಂಡು ಮಕ್ಕಳು ಕೂಡ ಇರ್ತಾರೆ. ಒಬ್ರು ಮುಖ್ಯವಾಗಿ ನಾವು ಹೇಳೋದಾದ್ರೆ ತಾರಿಕ್ ರೆಹಮಾನ್ ಅವರು ಇಲ್ಲಿ ತನಕ ಸುಮಾರು ವರ್ಷ ಬಾಂಗ್ಲಾದೇಶದಲ್ಲಿ ಇದ್ರು. ಸೊ 17 ವರ್ಷಗಳ ಆದ್ಮೇಲೆ ಅವರು ಇತ್ತೀಚೆಗೆ ಡಿಸೆಂಬರ್ ಅಲ್ಲೇ ಏನು ಬಾಂಗ್ಲಾದೇಶಕ್ಕೆ ವಾಪಸ್ ಆಗಿದ್ದಾರೆ. 2018 ಫೆಬ್ರವರಿಯಿಂದ ಅವರು ಏನು BNP ಪಾರ್ಟಿ ಏನಿದೆ ಇದರ ಅಧ್ಯಕ್ಷರಾಗಿ ಕೂಡ ಕಾರ್ಯವನ್ನ ನಿರ್ವಹಿಸ್ತಿದ್ದಾರೆ. ಸೊ ಇವರು ಬೇಸಿಕಲಿ ಲಂಡನ್ ಅಲ್ಲಿ ಇದ್ರು. ಯಾಕಿದ್ರು ಅಂದ್ರೆ ನನ್ನ ಜೀವಕ್ಕೆ ನನಗೆ ಥ್ರೆಟ್ ಇದೆ ಅಂತ ಕೂಡ ಇವರು ಹೇಳಿದ್ರು. ಅದಕ್ಕೋಸ್ಕರ ಇವರು ಲಂಡನ್ ಅಲ್ಲಿ ಇಷ್ಟು ವರ್ಷಗಳ ಕಾಲ ಇದ್ರು. ಸೊ ಇವಾಗ ಹೆಂಗೋ ಅಪೋಸಿಷನ್ಗಳ ಪಾರ್ಟಿನೇ ಇಲ್ಲ. ಅದರಿಂದ ಅಪೋಸಿಷನ್ಗಳ ಪ್ರಧಾನಿ ಅವರು ಇಂಡಿಯಾದಲ್ಲಿ ಇವಾಗ ಸದ್ಯಕ್ಕಿದ್ದಾರೆ. ಅದರಿಂದ ಇವಾಗ ವಾಪಸ್ ಬರ್ಬೋದು ಅಂತ ಅವರು ಯೋಚನೆ ಮಾಡಿ ವಾಪಸ್ಸು ಇವಾಗ ಡಿಸೆಂಬರ್ ಅಲ್ಲಿ ಬಂದಿದ್ದಾರೆ. ಸೊ ನಿಮ್ಗೆಲ್ಲೂ ಗೊತ್ತಿದೆ ಇವಾಗ ಪರಿಸ್ಥಿತಿ ಹೆಂಗಿದೆ ಬಾಂಗ್ಲಾದೇಶದಲ್ಲಿ ಅಂತ. ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದೌರ್ಜನ್ಯಗಳು ನಡೀತಾನೆ ಇದ್ದಾವೆ. ಆದ್ರಿಂದ ಇವರು ಇದೇ ಟೈಮಲ್ಲಿ ವಾಪಸ್ ಇಲ್ಲಿಗೆ ಬಂದಿದ್ದಾರೆ. ಸೊ ಮುಂದೆ ಇವರು BNP ಲೀಡರ್ಶಿಪ್ ಅನ್ನ ನಡೆಸಿ ಮತ್ತೆ ಫೆಬ್ರವರಿಯಲ್ಲಿ ಬಾಂಗ್ಲಾದೇಶದಲ್ಲಿ ಚುನಾವಣೆಗಳು ಆಗ್ಲಿಕ್ಕಿದೆ. ಇದರಲ್ಲಿ ಮತ್ತೆ BNP ಅಧಿಕಾರಕ್ಕೆ ಬರುವಂತಹ ಎಲ್ಲ ಚಾನ್ಸಸ್ ಕೂಡ ಇದಾವೆ. ಸೊ ಶೇಖ್ ಹಸೀನಾ ಗವರ್ಮೆಂಟ್ ಇತ್ತು, ಇವರು BNP ಲೀಡರ್ಸ್ಗಳ ಮೇಲೆ ಜಿಯಾ ಅವ್ರ ಮೇಲೆ ಆಗಿರ್ಬೋದು, ಅವರ ಮಗ ಆಗಿರ್ಬೋದು, ಅವ್ರ ಮೇಲೆಲ್ಲ ಸುಮಾರು ಕೇಸ್ಗಳನ್ನ ಕೂಡ ಹಾಕ್ಸಿದ್ರು. ಹಂಗೆ 84 ಕೇಸ್ ಇತ್ತು ಜಿಯಾ ಅವರ ಮಗನ ಮೇಲೆ. ಮಗ ಯಾರು ಗೊತ್ತಿರ್ಬೋದು, ತಾರಿಕ್ ರೆಹಮಾನ್ ಅವರ ಮೇಲೆ 84 ಕೇಸ್ ಇತ್ತು. ಸೊ ಇದೆಲ್ಲ ಬರೀ ಪೊಲಿಟಿಕಲ್ ಮೋಟಿವೇಟೆಡ್ ಅಂದ್ರೆ ರಾಜಕೀಯಕ್ಕೆ ಅವರನ್ನ ಬರದೇ ಇರೋಂಗೆ ಮಾಡಕ್ಕೆ ಆಗಿರುವಂತ ಕೇಸ್ಗಳಂತ ಕೂಡ ಗೊತ್ತಾಗಿತ್ತು. ಸೊ ಕೋರ್ಟ್ ಕೂಡ 2024ರಲ್ಲಿ ಈ ಎಲ್ಲ ಆರೋಪಗಳಿಂದ ತಾರಿಕ್ ರೆಹಮಾನ್ ಅವರನ್ನ ದೋಷ ಮುಕ್ತ ಕೂಡ ಮಾಡಿತ್ತು. ಇವರು ಬಾಂಗ್ಲಾದೇಶಕ್ಕೆ ಕೂಡ ಇವರು ವಾಪಸ್ ಕೂಡ ಬಂದಿದ್ದಾರೆ. ಸೊ ಮುಂದೆ ಇವರೇ ಈ BNP ಪಾರ್ಟಿಯನ್ನು ಕೂಡ ಬಾಂಗ್ಲಾದೇಶದಿಂದ ನಡೆಸೋ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ. ಸೊ ಮುಂದೇನು ಚುನಾವಣೆ ನಡೆಯುತ್ತೆ ಫೆಬ್ರವರಿಯಲ್ಲಿ, ಇದರಲ್ಲಿ ನಾವು ಯಾವಾಗ ಕಾದ್ ನೋಡ್ಬೇಕು ಯಾವ ಪಾರ್ಟಿ ಬರುತ್ತೆ ಅಂದ್ರೆ, ಸೊ ಮೋಸ್ಟ್ ಪ್ರಾಬಬ್ಲಿ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿನೇ ಅಧಿಕಾರಕ್ಕೆ ಬರುವ ಎಲ್ಲ ಚಾನ್ಸಸ್ಗಳು ಇರೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಬಾಯ್.